ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಪರ ನಿಂತುಕೊಳ್ತಾ ಕೈ ಹೈಕಮಾಂಡ್ ಕೆಪಿಸಿಸಿ ಪಟ್ಟ ಉಳಿಸಿಕೊಳ್ಳಲು ಡಿಕೆ ಆಡಿದ್ರ ಮೈಂಡ್ ಗೇಮ್. ಎಸೆದು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಇನ್ನೇನು ಅವಧಿ ಮುಕ್ತಾಯ ಆಗುತ್ತೆ, ಅವರ ಸ್ಥಾನಕ್ಕೆ ಬೇರೆಯವರನ್ನ ತೆಗೆದುಕೊಂಡು ಬರಲಾಗುತ್ತೆ ಎನ್ನುವಂಥ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇತ್ತು. ಡಿಕೆಶಿಗೆ ಹೆಚ್ಚಿನ ಜವಾಬ್ದಾರಿಗೆ ಕೈ ಬೆಂಬಲ ಸಿಗ್ತಿದೆಯಾ? ಹಾಗಾದ್ರೆ ಈಗ ಡಿಕೆ ಪರ ನಿಂತುಕೊಳ್ತಾ ಕೈ ಹೈಕಮಾಂಡ್ ಎನ್ನುವಂತಹದ್ದು ಚರ್ಚೆ ಆಗ್ತಾ ಇದೆ. ಕೆಪಿಸಿಸಿ ಪಟ್ಟ ಉಳಿಸಿಕೊಳ್ಳೋದಕ್ಕೆ ಡಿಕೆ ಆಡಿದ್ರ ಮೈಂಡ್ ಗೇಮ್. ಕಾರಣ ಕೆಪಿಸಿಸಿ ಆಕಾಂಕ್ಷಿಗಳ ಕನಸಿಗೆ ಬೆಂಕಿ ಬೀಳುವಂತಹ ಒಂದು ಸುದ್ದಿ ಇದು. ಒಬ್ಬರಿಗೆ ಒಂದೇ ಹುದ್ದೆ ಎಂಬ ಎಐಸಿಸಿ ನಿರ್ಧಾರಕ್ಕೇನಾಯಿತು? ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಲಾಗ್ತಾ ಇತ್ತು. ಕೆಪಿಸಿಸಿ ಅಥವಾ ಯಾವುದೇ ಒಬ್ಬ ಸಚಿವನಾಗಿದ್ದರೆ ಆತನಿಗೆ ಸಚಿವ ಸ್ಥಾನ ಮಾತ್ರ, ಸಚಿವನಾಗಿದ್ದುಕೊಂಡೇ ಕೆಪಿಸಿಸಿಯನ್ನು ನಿಭಾಯಿಸುವಂತಹ ಯಾವುದೇ ತರಹದ ಅವಕಾಶಗಳಿಲ್ಲ ಅಂಥೇಳಿ ಈ ಹಿಂದೆ ಎಐಸಿಸಿಯಲ್ಲಿ ತೀರ್ಮಾನ ಆಗಿತ್ತು. ಆದರೆ ಈಗ ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನ ನೇಮಕ ಮಾಡಲಾಗುತ್ತೆ ಎನ್ನುವಂತಹ ಚರ್ಚೆಗಳು ಬಿಸಿ ಬಿಸಿಯಾಗಿದ್ದಂತಹ ಹೊತ್ತಲ್ಲೇ ಈಗ ಸುರ್ಜೇವಾಲಾ, ಅದು ಕೂಡ ರಾಜ್ಯದ ಉಸ್ತುವಾರಿ, ಅವರು ಡಿಕೆಶಿ ಪರ ಬ್ಯಾಟ್ ಬೀಸಿದ್ದಾರೆ. ಡಿನ್ನರ್ ಪಾರ್ಟಿ ಮೂಲಕ ಡಿಕೆ ವಿರುದ್ಧ ದಾಳ ಉರುಳಿಸಲು ಹೊರಟಿದ್ದ ಪರಂ ಆ ಪಾರ್ಟಿಗಳಿಗೂ ಕೂಡ ಬ್ರೇಕ್ ಹಾಕಲಾಯಿತು. ಕೈ ಬೆಂಬಲ ಡಿಕೆಗೆ ವ್ಯಕ್ತವಾದ ಬೆನ್ನಲ್ಲೇ ಪರಂ ಮಂಕ್ ಹೊಡೆದಿದ್ದಾರೆ. ಡಿಕೆಗೆ ಹೆಚ್ಚಿನ ಜವಾಬ್ದಾರಿ ಮುಂದುವರಿಯುತ್ತಾ? ಹಾಗಾದ್ರೆ ಅಂದ್ರೆ ಡಿಕೆ ಶಿವಕುಮಾರ್ ಡಿಸಿಎಂ ಆಗಿದ್ದುಕೊಂಡೇ, ನಗರಾಭಿವೃದ್ಧಿ ಆಗಿದ್ದುಕೊಂಡೇ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಮುಂದುವರಿಸ್ತಾರಾ? ಡಿನ್ನರ್ ಪಾರ್ಟಿ ಮೂಲಕ ಡಿಕೆ ವಿರುದ್ಧ ದಾಳ ಉರುಳಿಸಲು ಹೊರಟಿದ್ದ ಪರಂ, ಆದರೆ ಪರಂನ ಪ್ರಯತ್ನಗಳು ಶತ ಪ್ರಯತ್ನಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಕೈ ಬೆಂಬಲ ಡಿಕೆಗೆ ವ್ಯಕ್ತವಾದ ಬೆನ್ನಲ್ಲೇ ಪರಂ ಈಗ ಮಂಕ್ ಹೊಡೆದಿದ್ದಾರೆ. ಡಿಕೆಗೆ ಹೆಚ್ಚಿನ ಜವಾಬ್ದಾರಿ ಹಾಗಾದ್ರೆ ಮುಂದುವರಿಯುತ್ತಾ ಎನ್ನುವಂತಹದ್ದು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಮತ್ತೆ ಮುಂದುವರಿಯುತ್ತಾ ಎನ್ನುವಂತಹ ಬಿಸಿ ಬಿಸಿ ಚರ್ಚೆಗಳು ಕೂಡ ಶುರುವಾಗಿದೆ. ಜೊತೆಗೆ ಆ ಕೆಪಿಸಿಸಿ ಸ್ಥಾನಕ್ಕೆ ಆಕಾಂಕ್ಷಿ ಅರ್ಥಾತ್ ಆಸ್ಪರೆಂಟ್ ಆಗಿದ್ದವರು ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲು, ಜಿ ಪರಮೇಶ್ವರು, ಹೀಗೆ ನಾನಾ ಆಕಾಂಕ್ಷಿಗಳ ಹೆಸರುಗಳು ಬರ್ತವೆ. ಆದರೆ ಡಿಕೆ ಶಿವಕುಮಾರೇ ಮತ್ತೆ 5 ವರ್ಷ ಮುಂದುವರಿತಾರಾ ಎನ್ನುವಂತಹದರ ರೀತಿಯಲ್ಲಿ ಹೈಕಮಾಂಡ್ನ ಸುರ್ಜೇವಾಲಾ, ಕಾಂಗ್ರೆಸ್ ಹೈಕಮಾಂಡ್, ಅದರಲ್ಲೂ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಈಗ ಡಿಕೆ ಪರ ನಿಂತುಕೊಂಡು ಕೆಲ ಹೇಳಿಕೆಗಳನ್ನು ಕೊಟ್ಟಿರುವಂತಹದ್ದು. ಕೆಲ ವಿಶೇಷವಾದಂತಹ ಸನ್ನಿವೇಶದಲ್ಲಿ ಹೆಚ್ಚಿದ ಜವಾಬ್ದಾರಿಯನ್ನು ಕೊಡಲೇಬೇಕಾಗುತ್ತೆ ಕೆಲ ಸಮರ್ಥರಿಗೆ ಎನ್ನುವಂತಹ ರೀತಿಯಲ್ಲಿ ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ. ಸೊ ಡಿಕೆ ಪರ ನಿಂತುಕೊಳ್ಳುವ ಹೇಳಿಕೆ ವೈರಲ್ ಆಗ್ತಾ ಇದ್ದ ಹಾಗೆ ಈಗ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗಳು ಶುರುವಾಗಿದೆ.